ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸವಿತಾಸ್ ವ್ಲಾಗ್. ಇವತ್ತು ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡ್ನ ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಅದರಲ್ಲಿ ಇವಳು ನಾನು ತುಂಬ ದಿನ ಆಫ್ಟರ್ ಲಾಂಗ್ ಟೈಮ್ ನಾವಿಬ್ಬರು ಸಹ ಮೀಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇವಾಗ ಇನ್ನೊಬ್ಬರನ್ನ ಮೀಟ್ ಮಾಡೋಣ. ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ಎಷ್ಟು ದೂರ ಇದೆ ಇವ್ರದ್ದು ಮನೆ. ಉಲ್ಟಾ ಹೋಗ್ಬಿಟ್ಟಿದ್ವಿ ರೂಟ್ಗೆ. ಸೊ ಈಗ ಕರೆಕ್ಟಾಗಿ ಮ್ಯಾಪಲ್ಲಿ ತೋರಿಸ್ತಿದ್ದೀವಿ ನೋಡಿ. ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಅದು ಕೂಡ ಗೊತ್ತಾಗಿಲ್ಲ ಸರಿಯಾಗಿ. ಲೊಕೇಶನ್ ಸಿಕ್ತು, ಹೋಗ್ತಾ ಇದ್ದೀವಿ. ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಆವಾಗಲೇ ಬಂದ್ವಿ ಮನೆಗೆ. ಸ್ವಲ್ಪ ಮಾತಾಡಿಕೊಂಡು ತುಂಬ ದಿನ ಆಯ್ತಲ್ಲ ಮೀಟ್ ಮಾಡಿ ಅಂತೇಳಿ ಮಾತಾಡ್ತಾ ಇದ್ವಿ. ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟು. ಇಲ್ಲಿದ್ದಾಳೆ ನೋಡಿ ನಮ್ಮ ಫ್ರೆಂಡ್. ಅಯ್ಯೋ ಏನು ಸಾಗರ್ ಗೊತ್ತಿರಲ್ಲ. ಹೇಳಿ ಸಾಗರ್, ಸವಿತಾನೇ ಕೊಡ್ಬೇಕಾ? ನಾನು ಸಿಂಥಿಯಾ ಸವಿತಾ ಅಂತ. ಆಮೇಲೆ ಬ್ಯಾಕಪ್ ಅಂತ ತೋರಿಸ್ತಾರೆ. ಏನು ಬ್ಯಾಕಪ್ ಆಗ್ತಿದೆ ಗೊತ್ತಿಲ್ಲ. ಫೀಡ್ಬ್ಯಾಕು ಅದು ಏನೇನೋ ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಅಲ್ಲಿ ಕೆಳಗಡೆ ಹೊಸ ಫೋನ್ ಅಲ್ವಾ, ಏನೇನೋ ಬರ್ತಾ ಇತ್ತು. ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಬರಲ್ವಾ ನಿಮಗೆ? ಅದು ಯಾವುದಾದ್ರು ಆ್ಯಪ್ ನೋಡುವಾಗ ಅಡ್ವರ್ಟೈಸ್ಮೆಂಟ್ ಇಲ್ಲ. ಇವಾಗ ಹಿಂಗೆ ಮಾಡ್ತಾ ಇರೋವಾಗ ಅಡ್ವರ್ಟೈಸ್ಮೆಂಟ್ ಬರಲ್ಲ. ಹೊಸ ಫೋನ್ ಬಂದಾಗ ಎಷ್ಟು ದಿನದಿಂದ ಬಂದಿತ್ತು. ಆಮೇಲೆ ಅದಕ್ಕೆಲ್ಲ ದುಡ್ಡು ಸಬ್ಸ್ಕ್ರೈಬ್ ಮಾಡಬೇಕು ಅಂದರು. ನಾನು ಏನೋ ಸೆಟ್ಟಿಂಗ್ ಮಾಡಿದೆ, ಸ್ವಲ್ಪ ದಿನ ಬಂತು. ಆಮೇಲೆ ಸ್ಟಾಪ್ ಆಯಿತು. ಮತ್ತೆ ಅದು ಒಂದು 4 ನಿಮಿಷ ಆದರೂ ಆಗಲಿ ಅಂತ ನಾನು ಅದೇ ಕಟ್ಟೆಲ್ಲ ಮಾಡಿ ಕಮ್ಮಿ ಆಗುತ್ತೆ. ಇಷ್ಟೂ ಹೋಗೋದಿಲ್ಲ. ನಿನ್ನೆ ನಾನು 16 ನಿಮಿಷದ ವೀಡಿಯೋ ಮಾಡಿದ್ದು. ಅದರಲ್ಲೆಲ್ಲ ಕಟ್ ಮಾಡಿ 9 ನಿಮಿಷ 8 ನಿಮಿಷ ಕಟ್ಟುತ್ತರ ಅಂದ್ರೆ ಹೇಳ್ಬೇಡ. ಫಸ್ಟ್ ಒಂದು ಹಾಕಿದ್ರೆ ಸೆಕೆಂಡ್ ಹಾಕ್ಬಿಡು. ಅದಾದ್ರೆ ಬರುತ್ತೆ. ಎಡಿಟ್ ಮಾಡಿದಾಗ ಅಷ್ಟು ನನಗೆ ಬೇಡದೇ ಇರೋ ತೆಗೆದಾಗ, ಅಂದರೆ ಟ್ರೋಲ್ ಆಗೋದಲ್ಲ ಇರುತ್ತಲ್ಲ, ಅದೆಲ್ಲ ತೆಗೆದಾಗ ಫುಲ್ಲು ಇದಾಗ್ಬಿಡುತ್ತೆ.